ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನ್ವಿತಾ ಕನ್ನಡ ಕುಕ್ಕಿಂಗ್ ರೆಸಿಪೀಸ್ಗೆ. ನಾವಿವತ್ತು ತರಕಾರಿ ಸಾಗು ಅಥವಾ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನೀಗ ಸ್ವಲ್ಪ ಬೀನ್ಸ್, 4 ಆಲೂಗೆಡ್ಡೆ, 4 ಕ್ಯಾರೆಟ್, 3 ಬದನೆಕಾಯಿ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ತೀನಿ. ಅದನ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೀಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಜಾಸ್ತಿ ಎಲ್ಲ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ, ಸಾಗು ಥರ ಆಗೋಲ್ಲ, ಸಾಂಬಾರು ಥರ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ನಾವೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ, ಆವಾಗ ನೀರು ಎಷ್ಟು ಬೇಕು ಎಷ್ಟು ಬೇಡ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೆಸ್ಟ್ ಅನ್ನಿಸ್ತಿದೆ, ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ತರಕಾರಿ ಎಲ್ಲ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಈಗ 2 ವಿಷಲ್ ತೆಗೆದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಕರೆಂಟು ಬೇಡ ಇದಕ್ಕೆ, ರುಬ್ಕೊಳ್ಳೋದು ಅದೆಲ್ಲ ಅವಶ್ಯಕತೆ ಇರಲ್ಲ. ಕೆಲವ್ರಿಗೆ ರುಬ್ಬೋದು ಇಷ್ಟ ಆಗೋದು ಇಲ್ಲ, ಮಸಾಲೆ ಜಾಸ್ತಿ ಅಂತೂ ಅನಿಸುತ್ತೆ ಅಂಥವರೆಲ್ಲ ತುಂಬ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ. ಅನ್ನದ ಜೊತೆ ಕೂಡ ತಿನ್ಬೋದು ಇದನ್ನು. ಚಪಾತಿ, ಪೂರಿ ಎಲ್ಲದಕ್ಕೂ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಎಣ್ಣೆ ಕಾದಿದೆ. ಅದಕ್ಕೀಗ ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ, ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತೀನಿ. ನಾನು ಜೀರಿಗೆ ಇದಕ್ಕೆ ಜಾಸ್ತಿ ಹಾಕ್ಕೊತಾ ಇಲ್ಲ, 1/4 ಸ್ಪೂನ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಈಗ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದಾದ್ಮೇಲೆ ನಾನು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ತರಕಾರಿ ಬೇಯೋ ಅಷ್ಟರಲ್ಲಿ 2 ಟೊಮೊಟೊ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡ್ರೆ ಪಟಾಪಟ್ ಅಂತ ಮಾಡಿ ಮುಗಿಸ್ಬಿಡ್ಬೋದು ಬೇಗ. ಈಗ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ಸ್ಮೂತ್ ಥರ ಆಗಬೇಕು. ಇಲ್ಲಾಂದರೆ ಪಲ್ಯದಲ್ಲಿ ಬರೀ ಈರುಳ್ಳಿನೇ ಸಿಗುತ್ತೆ, ಹಂಗಾಗಿ ಚೆನ್ನಾಗಿ ಸ್ಮೂತ್ ಆಗೋ ಥರ ಬೇಯಿಸ್ಕೋಬೇಕು ಈರುಳ್ಳಿನ. ಏನಿಲ್ಲ ಅಂದರೂ 1.5 ನಿಮಿಷ ತಗೊಳುತ್ತೆ ಫ್ರೆಂಡ್ಸ್ ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿ ಬಾಯ್ಲ್ ಆಗೋಕ್ಕೆ. ನಾವು ಅರ್ಧ ಬೇಯಿಸ್ಬಿಟ್ರೆ ಅದು ಹಸಿ ವಾಸನೆ ಎಲ್ಲ ಹೋಗೋದಿಲ್ಲ, ಪಲ್ಯದ ಜೊತೆ ಒಂಚೂರು ಚೆನ್ನಾಗಿರೋದಿಲ್ಲ. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಮಧ್ಯೆ ಎಲ್ಲ ಏನು ಕೈ ಆಡಿಸ್ಲಿಕ್ಕೆ ಹೋಗಿಲ್ಲ. ಈಗ ಚೆನ್ನಾಗಿ ಬೆಂದಾದಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಬೇಯೋದಕ್ಕೆ ಮಾತ್ರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಯಾಕಂದರೆ ನಾವು ಆಲ್ರೆಡಿ ತರಕಾರಿ ಬೇಯಿಸುವಾಗ ಸಮೇತ ಉಪ್ಪು ಹಾಕ್ಕೊಂಡಿದ್ದೀವಿ, ಮತ್ತು ಇದಕ್ಕೂ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಟೊಮೊಟೊ ಬೇಯಲಿಕ್ಕೆ ಸ್ಮೂತ್ ಆಗೋಕ್ಕೆ ಮಾತ್ರ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಟೊಮೊಟೊ ತುಂಬ ಸ್ಮೂತ್ ಆಗೋ ಥರ ಬೇಯೋದಕ್ಕೆ ನಾವು ಬಿಡಬೇಕು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿ ಸ್ಮೂತ್ ಆದಮೇಲೆ ಟೊಮೊಟೊ ಒಂದು 50% ಈಗ ಸ್ಮೂತ್ ಆಗಿದೆ. ಇನ್ನೊಂದು ಸ್ವಲ್ಪ ಸ್ಮೂತ್ ಆದಮೇಲೆ ನಾವಿನ್ನು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡ್ರೆ ತರಕಾರಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ರೆ ನಾವು ಸಾಗು ಬೇಗನೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಂದಿದೆ, ನಾನು ನೋಡ್ತಾ ಇದ್ದೀನಿ. ಈಗ ಅದಕ್ಕೆ
2 ಸ್ಪೂನ್ ಧನಿಯಾ, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಅದಿಷ್ಟು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೇನು ಬೇಯಿಸಿ ಇಟ್ಕೊಂಡಿದ್ದೀನಲ್ವ ತರಕಾರಿ, ಅದನ್ನು ನೀರು ಸಮೇತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನೀರು ಹಾಕಲಿಲ್ಲ ಅಂದರೆ ಅದರಲ್ಲೆಲ್ಲ ಇರೋ ಪ್ರೋಟೀನ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನೀರು ಚೆಲ್ಲಿ ಹಾಕಿದ್ರೆ. ಹಂಗಾಗಿ ನಾನು ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಅದು ಸ್ವಲ್ಪ ನೀರು ಅನ್ನಿಸ್ತಾ ಇದೆ. ಒಂದು ಚೆನ್ನಾಗಿ 1-2 ಕುದಿಸಿದ್ಮೇಲೆ ಅದು ಸರಿ ಹೋಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಅನ್ನಿಸ್ತಾ ಇದ್ದಾಗ ನಾವೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಓವರ್ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನೊಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕುದೀತಾ ಇರೋದನ್ನೇ ನೋಡ್ಬೋದು ಅದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಗಟ್ಟಿನೂ ಆಗಿದೆ. ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಅದು ತುಂಬ ನೀರು ಥರ ಅನ್ನಿಸ್ತಿತ್ತು ಮುಂಚೆ, ಬಟ್ ಈಗ ಕರೆಕ್ಟಾಗಿ ಆಗಿದೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾನು. ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಆಫ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡ್ಬೋದು. ನಮಗೆ ಪಲ್ಯ ಸಾಗು ನಾವು ಅನ್ನದ ಜೊತೆನೂ ಹಾಕ್ಕೊಂಡು ಊಟ ಮಾಡ್ಬೋದು, ಚಪಾತಿ ಪೂರಿ ಜೊತೆನೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನೀಗ ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿಯಾಗಿದೆ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಗಟ್ಟಿ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.